ಭಾರಿ ಅನಾಹುತವೊಂದು ತಪ್ಪಿದೆ. ಸತೀಶ್ ಜಾರಕಿಹೊಳಿ ಬಚಾವಾಗಿದ್ದಾರೆ. ಭಾರಿ ಸುಂಟ್ರ ಗಾಳಿಗೆ ಬೃಹತ್ ಪೆಂಡಾಲ್ ಹಾರಿ ಬಿದ್ದಿದೆ. ಅಲ್ಲೇ ಸತೀಶ್ ಜಾರಕಿಹೊಳಿ ಇದ್ರು. ಪೆಂಡಾಲ್ ಪಕ್ಕದಲ್ಲೇನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಸತೀಶ್ ಜಾರಕಿಹೊಳಿ. ದೊಡ್ಡ ಪೆಂಡಾಲ್ ಅಲ್ಲೇ ಪಕ್ಕದಲ್ಲೇ ಹಾರಿ ಬಿದ್ದಿದೆ. ಭಾರಿ ಸುಂಟ್ರ ಗಾಳಿ ಎಬ್ದಿತ್ತು. ಬಟ್ ಜಸ್ಟ್ ಮಿಸ್ ಆಗಿದ್ದಾರೆ. ಭಾರಿ ಅನಾಹುತ ತಪ್ಪಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಇಲ್ಲಿ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬಂದಿದ್ರು. ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು. ಅದಾದ ನಂತರ ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ರು. ಆಗ ನೋಡಿ ದೃಶ್ಯ. ಸುಂಟ್ರಗಾಳಿ, ಭಾರಿ ಸುಂಟ್ರಗಾಳಿ, ಇಡೀ ಪೆಂಡಾಲ್, ಬೃಹತ್ ಗಾತ್ರದ ಪೆಂಡಾಲ್ ಅದು ಹಾರಿ ಬಿದ್ದಿದೆ. ಅದೃಷ್ಟಕ್ಕೆ ಬಚಾವಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಆ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ನಡು ರಸ್ತೆಯಲ್ಲೇ ಐಷಾರಾಮಿ ಕಾರ್ ಒಂದು ಹೊತ್ತಿ ಉರಿದಿದೆ. ಬೆಂಗಳೂರಿನ ಓಲ್ಡ್ ಮೆಡ್ರಾಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಚಾಲಕ ಹಾಗೆ ಕಾರ್ನ ಮಾಲೀಕ ಪಾರಾಗಿದ್ದಾರೆ. ಕೋರಮಂಗಲ ನಿವಾಸಿ ಡಾಕ್ಟರ್ ನಾಗರಾಜ್ ಅವರ ಕಾರ್ ಅದು. ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಕಾರಿಂದ ಇಳಿದಿದ್ದಾರೆ ಚಾಲಕ ಹಾಗೆ ಡಾಕ್ಟರ್. ಅಗ್ನಿಶಾಮಕ ದಳ ಸಿಬ್ಬಂದಿ ಬರುವಷ್ಟರಲ್ಲಿ ಇಡೀ ಕಾರ್ ಸುಟ್ಟು ಹೋಗಿದೆ. ಐಷಾರಾಮಿ ಕಾರ್ ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ. ಈ ರೀತಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಂಕಿ ಹೊತ್ತಿ ಉರಿದಿದೆ. ಬಟ್ ಅದೃಷ್ಟ ಅಂತ ಹೇಳಿದ್ರೆ ಚಿಕ್ಕ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಕಾರ್ನ ಓನರ್ ಹಾಗೆ ಡ್ರೈವರ್ ಇಬ್ರು ಕೂಡ ಕೆಳಗಿಳಿದಿದ್ದಾರೆ, ಬಚಾವಾಗಿದ್ದಾರೆ. ಕಾರ್ನ ಮಾಲೀಕರು ಕೋರಮಂಗಲ ನಿವಾಸಿ ಅಂತ ಗೊತ್ತಾಗ್ತಾ ಇದೆ, ಡಾಕ್ಟರ್ ನಾಗರಾಜ್ ಅಂತ ಅವರ ಕಾರ್ ಇದು. ಹೊಗೆ ಕಾಣಿಸ್ಕೊಳ್ತಂತೆ ಅದೇ ಸಂದರ್ಭ ಕಾರಿಂದ ಇಬ್ರು ಕೂಡ ಇಳಿದಿದ್ದಾರೆ. ಹಾಗಾಗಿ ಯಾವುದೇ ಅನಾಹುತ ಆಗಿಲ್ಲ.